ಬನ್ನಿ ಒಬ್ಬ ತಾಯಿ ಮತ್ತು ಮಗನ ಈ ಒಂದು ಮನಕಲಕುವ ಕಥೆಯನ್ನ ನೋಡೋಣ. ನೋಡಿ, ಇದು ಶುರು ಆಗಿದ್ದೇ ಒಂದು ಸಣ್ಣ ನಿರ್ಧಾರದಿಂದ. ಎಷ್ಟೋ ಪೋಷಕರು ಈ ತಪ್ಪು ಮಾಡ್ತಾರೆ. ಫಾತಿಮಾಗೆ ಸ್ವಲ್ಪ ಹೊತ್ತು ನೆಮ್ಮದಿ ಬೇಕಿತ್ತು, ಸುಮ್ಮನಿರ್ಲಿ ಅಂತ ಮೊಬೈಲ್ ಕೊಟ್ರು ಅಷ್ಟೇ. ಆದ್ರೆ ಆ ಸ್ವಲ್ಪ ಹೊತ್ತು ಅನ್ನೋದೇ ಅವರ ಮನೆಯ ವಾತಾವರಣವನ್ನೇ ಬದಲಾಯಿಸ್ಬಿಟ್ಟು. ನಿಧಾನವಾಗಿ ಆ ಮೊಬೈಲ್ ಸ್ಕ್ರೀನೇ ಅವರಿಬ್ಬರ ನಡುವೆ ಒಂದು ಗೋಡೆ ಕಟ್ಟಿಬಿಟ್ಟಿತು. ಮೊದಲೂ ಸಣ್ಣದಾಗಿ ಶುರುವಾದ ಚಟ ಕ್ರಮೇಣ ದೊಡ್ಡ ವ್ಯಸನವಾಗಿ ಬದಲಾಯಿತು. ಹೀಗೆ ಝಯಾನ್ನ ಇಡೀ ಪ್ರಪಂಚವೇ ಆ ಸ್ಕ್ರೀನ್ ಅಳತೆಗೆ ಸೀಮಿತವಾಗಿ ಹೋಯಿತು. ತಾನು ಪ್ರೀತಿಸೋ ಮಗನೇ ಕಣ್ಣು ಮುಂದೆ ಅಪರಿಚಿತನಾಗ್ತಿದ್ದ. ಆ ತಾಯಿಗೆ ಅಸಹಾಯಪತೆ ಕಾಡ್ತಿತ್ತು. ಆಗ ಒಂದು ದಿನ ಫಾತಿಮಾ ಒಂದು ನಿರ್ಣಾಯಕ ಆಯ್ಕೆ ಮಾಡಬೇಕಾಗಿ ಬಂತು. ಹಾಗಾದ್ರೆ ಸರಿಯಾದ ದಾರಿ ಯಾವುದು? ಸಂಘರ್ಷನ ಅಥವಾ ಸಹಾನುಭೂತಿನ? ಅವಳು ಫೋನ್ ಕಿತ್ಕೊಳ್ಳಿಲ್ಲ, ಬದಲಾಗಿ ಅವನ ಜೊತೆ ಕೂತು ಮಾತಾಡೋಕೆ ನಿರ್ಧರಿಸಿದ್ಲು. ಅವಳು ಕೂಗಾಡಿಲಿಲ್ಲ, ತುಂಬಾ ಪ್ರೀತಿಯಿಂದ ಒಂದೇ ಒಂದು ಪ್ರಶ್ನೆ ಕೇಳಿದಳು. ಆ ಒಂದು ಕ್ಷಣದಲ್ಲಿ, ಆ ಒಂದು ಮಾತಲ್ಲಿ ನಿಜವಾದ ಸತ್ಯ ಹೊರಬಂತು. ಆವಾಗ ಮಗ ಕಣ್ಣೀರು ಹಾಕ್ತಾ ತನ್ನ ಈ ವರ್ತನೆಗೆ ನಿಜವಾದ ಕಾರಣವನ್ನ ಹೇಳಿದ. ಅಂದ್ರೆ ನಿಜವಾದ ಸಮಸ್ಯೆ ಫೋನ್ ಆಗಿರ್ಲಿಲ್ಲ, ಬದ್ಲಾಗಿ ಒಂಟಿತನ ಆಗಿತ್ತು. ಅಂದಿನಿಂದ ಫಾತಿಮಾ ತಮ್ಮ ಸಂಬಂಧವನ್ನ ಹಂತ ಹಂತವಾಗಿ ಮತ್ತೆ ಕಟ್ಟೋಕೆ ಶುರು ಮಾಡಿದ್ಲು. ಅವರ ನಡುವಿನ ಸಂಬಂಧ ಸರಿಹೋದ ಹಾಗೆ ಫೋನ್ ತಾನಾಗಿಯೇ ಮೂಲೆಯಲ್ಲಿ ಬಿದ್ದಿತ್ತು. ಈ ಕಥೆ ನಮಗೆ ಸ್ಕ್ರೀನಿನ ಆಚೆ ಇರುವ ನಿಜವಾದ ಸಮಸ್ಯೆಯನ್ನ ನೋಡಕ್ಕೆ ಹೇಳುತ್ತೆ. ಇದು ಇವತ್ತಿನ ದಿನಗಳಲ್ಲಿ ಪ್ರತಿಯೊಂದು ಕುಟುಂಬವೂ ಯೋಚಿಸಬೇಕಾದ ವಿಷಯ.